ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ರಾಜ್ಯ ಕಾಂಗ್ರೆಸ್ನಲ್ಲಿ ಬಿಗ್ ಡೇ. ಬೆಳಗ್ಗೆ 9 ಗಂಟೆಗೆ ಸಿಎಂ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಇರುತ್ತೆ. ಆ ಮೀಟಿಂಗ್ ನಂತರ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಗೊತ್ತಾ? ಇವತ್ತು ಬೆಳಗ್ಗೆ 9 ಗಂಟೆಗೆ ಸಿಎಂ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಇರುತ್ತೆ. ಬ್ರೇಕ್ಫಾಸ್ಟ್ ನಲ್ಲಿ ಭಾಗಿಯಾಗಲಿರುವಂತ ಡಿಸಿಎಂ ಡಿಕೆ ಶಿವಕುಮಾರ್ ಬೆಳಗ್ಗೆ 10:30ಕ್ಕೆ ಕೃಷ್ಣಾದಲ್ಲಿ ಸುದ್ದಿಗೋಷ್ಠಿ ನಡೆಸುವಂತ ಸಾಧ್ಯತೆ ಕೂಡ ಇದೆ. ಬಳಿಕ ವಿಧಾನಸೌಧದಲ್ಲಿ ಸಚಿವರ ಜೊತೆ ಸಿಎಂ ಸಭೆಯನ್ನ ನಡೆಸ್ತಾರೆ. ಮಧ್ಯಾಹ್ನ 3 ಗಂಟೆಗೆ ರಾಜಭವನಕ್ಕೆ ತೆರಳಿ ಸಿಎಂ ರಾಜೀನಾಮೆ ನೀಡ್ತಾರೆ ಅನ್ನುವಂತ ಸುದ್ದಿ ಮಾಹಿತಿ. ಬಳಿಕ ಸುರ್ಜೇವಾಲಾ ವೇಣುಗೋಪಾಲ್ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ನಾಳೆ ಬೆಳಗ್ಗೆ ನಡೆಯಲಿರುವಂತಹ ಕಾಂಗ್ರೆಸ್ ಶಾಸಕಾಂಗ ಸಭೆ, ಸಿಎಲ್ಪಿ ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯಾಗುತ್ತೆ. ಇದು ಸದ್ಯದ ಅಪ್ಡೇಟ್. ಬಳಿಕ ಡಿಕೆ ಶಿವಕುಮಾರ್ ಪ್ರಮಾಣ ವಚನಕ್ಕೆ ದಿನಾಂಕವನ್ನು ಕೂಡ ಫಿಕ್ಸ್ ಮಾಡ್ತಾರೆ. ಡಿಕೆ ಶಿವಕುಮಾರ್ ನಿರ್ಧಾರದಂತೆ ಪ್ರಮಾಣ ವಚನಕ್ಕೆ ದಿನಾಂಕ ಫಿಕ್ಸ್ ಆಗುವಂತ ಸಾಧ್ಯತೆ ಇದೆ. ಸದ್ಯದ ಅಪ್ಡೇಟ್ ಪ್ರಕಾರ ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ರಾಜಭವನಕ್ಕೆ ತೆರಳಿ ಸಿದ್ದರಾಮಯ್ಯನವರು ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತ ಸಾಧ್ಯತೆ. ಅಂದ್ರೆ ಸಮಯದಲ್ಲಿ ಸ್ವಲ್ಪ ಬದಲಾವಣೆಗಳಾಗಬಹುದು. ಆದ್ರೆ ಸದ್ಯಕ್ಕೆ ಸಿಗ್ತಾ ಇರುವಂತ ಮಾಹಿತಿಯ ಪ್ರಕಾರ 3 ಗಂಟೆಗೆ ಹೋಗ್ತಾರೆ ಅಂತ ನೋಡಿ. ಬೆಳಗ್ಗೆ 10:30ಕ್ಕೆ ಕೃಷ್ಣಾದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಇರುತ್ತೆ. ಬಳಿಕ ವಿಧಾನಸೌಧದಲ್ಲಿ ಸಚಿವರ ಜೊತೆಗೆ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಇರುತ್ತೆ. ಮಧ್ಯಾಹ್ನ 3 ಗಂಟೆಗೆ ರಾಜಭವನಕ್ಕೆ ತೆರಳಿ ಸಿಎಂ ರಾಜೀನಾಮೆ ಕೊಡ್ತಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಸುರ್ಜೇವಾಲಾ ಇರ್ಬೋದು, ವೇಣುಗೋಪಾಲ್ ಇರ್ಬೋದು, ಅವರು ಕೂಡ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಆ ಸಭೆ ನಾಳೆ ನಡೆಯುತ್ತೆ. ಇವತ್ತು ನಡೆಯುವಂತ ಕಾಂಗ್ರೆಸ್ ಶಾಸಕಾಂಗ ಸಭೆ ಏನಿದೆ ಅದರಲ್ಲಿ ಸಿಎಲ್ಪಿ ನಾಯಕನನ್ನ ಆಯ್ಕೆ ಮಾಡಲಾಗುತ್ತೆ. ಈಗಾಗಲೇ ಹೆಸರು ಗೊತ್ತಾಗಿದೆ, ಫಿಕ್ಸ್ ಆಗಿದೆ ಡಿಕೆ ಶಿವಕುಮಾರ್ ಅಂತ. ಬಟ್ ಒಂದು ಸಭೆಯನ್ನ ನಡೆಸೋದ್ರ ಮೂಲಕ ಔಪಚಾರಿಕವಾಗಿ ಈ ಪ್ರೊಸೀಜರ್ ನಡೆಯುತ್ತೆ ಅಂತ. ಇನ್ನು ಡಿಕೆ ಶಿವಕುಮಾರ್ ಅವರ ಪದಗ್ರಹಣಕ್ಕೆ ಅವರ ಇಚ್ಛೆಯಂತೆ ದಿನಾಂಕವನ್ನ ಫಿಕ್ಸ್ ಮಾಡಲಾಗುತ್ತೆ. ಅವರು ಕೂಡ ದೇವಸ್ಥಾನ ಅಂತ ಸಾಕಷ್ಟು ವಿಸಿಟ್ ಮಾಡಿದ್ರು. ಪ್ರಾರ್ಥನೆಗೆ ಯಾವತ್ತಿದ್ರೂ ಕೂಡ ಫಲ ಸಿಕ್ಕೇ ಸಿಗುತ್ತೆ ಅಂತ ನಂಬಿದಂಥವರು ಡಿಕೆ ಶಿವಕುಮಾರ್. ಹಾಗಾಗಿ ಯಾವ ದಿನವನ್ನ ಫಿಕ್ಸ್ ಮಾಡ್ತಾರೆ ಅದು ಅವರ ಇಚ್ಛೆ. ಸದ್ಯಕ್ಕೆ ಇವತ್ತಿನ ಡೆವಲಪ್ಮೆಂಟ್ಸ್ಗಳು ಏನೇನಾಗುತ್ತೆ, ಸಿದ್ದರಾಮಯ್ಯನವರು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ ಅಂತ ನಾವು ನೋಡಿದಾಗ ನಿನ್ನೆ ಸಾಕಷ್ಟು ಶಾಸಕರು ಸಚಿವರು ಅವರ ಮನವೊಲಿಸೋದಕ್ಕೆ ಟ್ರೈ ಮಾಡಿದ್ರು. ಇಷ್ಟು ಬೇಗ ರಾಜೀನಾಮೆ ಬೇಡ, ಸ್ವಲ್ಪ ಸಮಯ ತೆಗೆದುಕೊಳ್ಳಿ ಅಂತ. ಇನ್ನೂ ಕೆಲವರು ರಾಜೀನಾಮೆ ಕೊಡೋದೇ ಬೇಡ, ಈ 2 ವರ್ಷ ನೀವೇ ಇರಿ ಅಂತೇಳಿ ಕೂಡ ಒತ್ತಾಯಿಸಿದ್ರು. ಬಟ್ ಅದ್ಯಾವುದಕ್ಕೂ ಕೂಡ ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡಿಲ್ಲ. ಬೇಡ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ಅಂದಿದ್ದಾರೆ. ಸದ್ಯ ಇವತ್ತಿನ ಡೆವಲಪ್ಮೆಂಟ್ಸ್ ಇಷ್ಟೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ.